ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಮೇಷರಾಶಿಯವರ ವಿಚಾರವಾಗಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಆಗಸ್ಟ್ ತಿಂಗಳಲ್ಲಿ ಯಾವ ಯಾವ ಗ್ರಹರ ಬದಲಾವಣೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, 16/8/2024 ರವಿಗ್ರಹರು ಸಿಂಹರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಇನ್ನು 22/8/2024 ಬುಧಗ್ರಹರು ವಕ್ರಿಯಾಗಿ ಕಟಕ ರಾಶಿಗೆ ಪ್ರವೇಶ ಆಗುವಂಥದ್ದು. ಇನ್ನು ಶುಕ್ರ ಗ್ರಹರು 25/8/2024 ಕನ್ಯಾ ರಾಶಿಗೆ ಸಂಚಾರ ಆಗುವಂಥದ್ದು. ಶುಕ್ರ ಗ್ರಹರು ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕುಜಗ್ರಹರು 26/8/2024 ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು. ಇನ್ನು ಮೇಷರಾಶಿಯವರಿಗೆ ಶುಭ ಮತ್ತು ಮಿಶ್ರ ಫಲಗಳು ಯಾವ ರೀತಿ ಇರುತ್ತೆ ಆಗಸ್ಟ್ ತಿಂಗಳಲ್ಲಿ ಅನ್ನೋಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ, ನೋಡಿ, ಮೊದಲನೇದಾಗಿ ಯಾವ ಯಾವ ಗ್ರಹರು ಯಾವ ಯಾವ ಮನೆಯಲ್ಲಿ ಮೇಷರಾಶಿಯವರಿಗೆ ದೃಷ್ಟಿಯನ್ನು ಹೊಂದಿರುವಂಥದ್ದು ಮತ್ತು ಅದರ ಪ್ರಭಾವದಿಂದ ಅವರಿಗೆ ಯಾವ ರೀತಿ ಅನುಕೂಲ ಮತ್ತು ಮಿಶ್ರ ಫಲಗಳಿರುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ತಿಳ್ಕೊಳ್ಳೋಣ. ಇನ್ನು ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಕುಜ ಮತ್ತು ಗುರುಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 4 ಮತ್ತು 5 ಈ ಎರಡೂ ಮನೆಗಳಲ್ಲಿ 16ನೇ ತಾರೀಕಿನವರೆಗೂ ಕೂಡ 4ನೇ ಮನೆಯಲ್ಲಿ, 15ನೇ ತಾರೀಕಿನ ನಂತರ 5ನೇ ಮನೆಯಲ್ಲಿ ರವಿ, ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 6ನೇ ಮನೆಯಲ್ಲಿ ಈಗಾಗಲೇ ಕೇತು ಗ್ರಹರ ಒಂದು ಸಂಚಾರ ಆಲ್ರೆಡಿ ಇರುವಂಥದ್ದು. ಇನ್ನು 11ನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ, 12ನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ. ಇನ್ನು ಮೇಷರಾಶಿಯವರಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ, ನೋಡಿ, ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಮಹತ್ವ ಬರುವಂಥದ್ದು. ಕೌಟುಂಬಿಕ ಶಾಂತಿ ಮತ್ತು ನೆಮ್ಮದಿ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅದೇ ವಿಚಾರ ನೋಡಿ, ಹಣಕಾಸಿನ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅವ್ರಿಗೆ ಅನುಕೂಲಗಳಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ಹೆಚ್ಚಿನ ಲಾಭ ಗುರು ಮತ್ತು ಕುಜಗ್ರಹರ ಒಂದು ಅನುಗ್ರಹದಿಂದ ಅವ್ರಿಗೆ ಆಗ್ತಕ್ಕಂಥದ್ದು. ಅದೇ ವಿಚಾರವಾಗಿ ನೋಡಿ, ಅವರ ಒಂದು ವಾಕ್ಚಾತುರ್ಯದಿಂದ ಬಹಳಷ್ಟು ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಅನುಕೂಲಗಳು ಮತ್ತು ಸಹೋದರ ಮತ್ತು ಸಹೋದರಿಯರಿಂದ ವಿಶೇಷವಾದಂತಹ ಒಂದು ಅನುಕೂಲ ಮೇಷರಾಶಿಯವ್ರಿಗೆ ಆಗ್ತಕ್ಕಂಥದ್ದು. ಇನ್ನು ಭೂಮಿಯ ತತ್ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಲಾಭ ಆಗ್ತಕ್ಕಂಥ ವಿಶೇಷವಾದಂತಹ ಒಂದು ವಿಷಯ ಮೇಷರಾಶಿಯವ್ರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂದ್ಕೊಳೋರಾಗಲಿ, ಕ್ರಯ ಮತ್ತು ವಿಕ್ರಯ ಈ ಎರಡೂ ವಿಚಾರಗಳಿಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆಭರಣಗಳನ್ನು ಖರೀದಿ ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇರ್ತಕ್ಕಂಥವ್ರು, ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳಲ್ಲಿ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಮೇಷರಾಶಿಯ ವಿದ್ಯಾರ್ಥಿಗಳಿಗಿರ್ತಕ್ಕಂಥದ್ದು. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥವ್ರಿಗೆ ಹಣಕಾಸಿನ ಒಂದು ಸಹಾಯ ಆಗಿರ್ಬೋದು ಅಥವಾ ಅವರ ಒಂದು ನಿರೀಕ್ಷೆಗೆ ತಕ್ಕಂತಹ ಒಂದು ಸಹಾಯ ಸಹಕಾರಗಳು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊರೆಯುವಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರ ಇರ್ತಕ್ಕಂಥದ್ದು. ಇನ್ನು ನೋಡಿ, ವಿಶೇಷವಾಗಿ ನಿವೇಶನವನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಆಗಸ್ಟ್ 15ರ ನಂತರ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹೊಸದಾಗಿ ಮನೆಯನ್ನು ಪರ್ಚೇಸ್ ಮಾಡಬೇಕು. ಕಾರಣ ಶುಕ್ರ ಬುಧಗ್ರಹರ ಒಂದು ಪ್ರಭಾವ 4 ಮತ್ತು 5ನೇ ಮನೆಯಲ್ಲಿ ಇರೋದರಿಂದ ವಿಶೇಷವಾಗಿ ಅವರು ನಿವೇಶನವನ್ನು ಒಂದು ವಿಚಾರದಲ್ಲಿ ಪ್ರಯತ್ನ ಪಡ್ತಾ ಇದ್ರು. ಇನ್ನು ಹೊಸದಾಗಿ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ
ಬಹಳಷ್ಟು ಮನೆ ಮತ್ತು ನಿವೇಶನದ ಒಂದು ವಿಚಾರದಲ್ಲಿ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ತಾಯಿಗೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರಗಳಲ್ಲಿ ಸಮಸ್ಯೆಗಳೇನಾದರೂ ಇದ್ರೂ ಕೂಡ ಅದಕ್ಕೂ ಕೂಡ ಒಂದು ರೆಮಿಡಿ ಸಿಗುವಂಥ ಒಂದು ಸಾಧ್ಯತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ನೋಡಿ, ಸಂತಾನದ ಒಂದು ವಿಚಾರಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯ ದಂಪತಿಗಳಿಗೆ ವಿಶೇಷವಾದಂತಹ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸಂತಾನದ ವಿಚಾರದಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆನ ಈಗಾಗಲೇ ಅವರು IVF ಆಗಲಿ ಅಥವಾ ಫರ್ಟಿಲೈಸೇಷನ್ ವಿಚಾರಗಳಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಂತಹ ಪಕ್ಷದಲ್ಲಿ ಅವ್ರಿಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ಒಂದು ರೀತಿ ಗುಡ್ ನ್ಯೂಸ್ ಸಿಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಮೇಷರಾಶಿಯವರಿಗೆ ಇರ್ತಕ್ಕಂಥ ಒಂದು ವಿಶೇಷ. ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಕೂಡ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮತ್ತು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡೋರಿಗೆ ಮೇಷರಾಶಿಯ ಒಂದು ಜಾತಕರಿಗೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಮೇಷರಾಶಿಯವರಿಗೆ ಅವರ ಒಂದು ಹೆಸರು, ಕೀರ್ತಿ ಮತ್ತು ಸಾಮಾಜಿಕ ಮನ್ನಣೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ದೊರೆಯುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಅವ್ರಿಗೆ ಕೊಡುಗೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ವಿದೇಶ ಪ್ರಯಾಣದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮೇಷರಾಶಿಯ ಜಾತಕರಿಗೆ ಆಗಸ್ಟ್ ತಿಂಗಳಲ್ಲಿ ಅವ್ರಿಗೆ ಒಳ್ಳೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜ್ವರ ಮತ್ತು ತಲೆನೋವು ಅವರನ್ನು ಬಾಧಿಸುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮೇಷರಾಶಿಯ ಜಾತಕರು ಹೊಂದಬೇಕಾಗುತ್ತೆ. ಇನ್ನು ಧಾರ್ಮಿಕ ಕೇಂದ್ರಗಳನ್ನು ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರ್ತಕ್ಕಂಥ ಮೇಷರಾಶಿಯ ಜಾತಕರಿಗೆ ವಿಶೇಷವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂತಹ ಗೋಚಾರ ಸೂಚಿತ ಫಲವಾಗಿರ್ತಕ್ಕಂಥದ್ದು. ಇನ್ನು ಉದ್ಯೋಗದ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಶ್ರೀಕೃಷ್ಣನ ಒಂದು ಆರಾಧನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಷರಾಶಿಯವರು ಶುಭ ಫಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ಇದಿಷ್ಟು ಕೂಡ ಮೇಷರಾಶಿಯವರ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ಸಂಕ್ಷಿಪ್ತವಾಗಿ. ಇನ್ನು ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದಾಗಿರುತ್ತೆ ಅಥವಾ ನೇರವಾಗಿ ಭೇಟಿ ಕೊಟ್ಟು ತಿಳ್ಕೊಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.